ನಮ್ಮ ಗ್ರೋಮೋರ್ ಸೆಂಟರ್ಗೆ ಬರುವಂತಹ ರೈತ ಬಾಂಧವರಿಗೆ ಯಾವೆಲ್ಲ ಸೌಲಭ್ಯಗಳನ್ನ ನೀವು ಕೊಡ್ತಾ ಇದ್ದೀರಾ? ಉತ್ತಮವಾದ ಪ್ರಶ್ನೆ, ಬನ್ನಿ ತೋರಿಸ್ತೀನಿ ಬನ್ನಿ. ಹಾಂ ಸರ್. ನೋಡಿ, ನಮ್ಮ ಗ್ರೋಮರ್ ಸೆಂಟರ್ ಅನ್ನೋದು ಇದು ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂದರೆ, ಪ್ರತಿಯೊಬ್ಬ ರೈತರಿಗೂ ಸ್ವಲ್ಪ ಜನ ಇವಾಗ ಕಾಮನ್ ಏನಂದರೆ ಔಟ್ಸೈಡ್ ಡೀಲರ್ಸ್ ಎಲ್ಲ ಇದ್ದಾರೆ. ಒಂದ್ ಹತ್ರ ಇವಾಗ ಔಷಧಿಗಳು ಸಿಗ್ಬೋದು, ಇಲ್ಲ ಅವ್ರಿಗೆ ಡ್ರಿಪ್ ಗೊಬ್ಬರ ಸಿಗಲ್ಲ, ಇಲ್ಲ ಮಲ್ಚಿಂಗ್ ಪೇಪರ್ ಸಿಗಲ್ಲ, ಇಲ್ಲ ಫರ್ಟಿಲೈಸರ್ ಸಿಗಲ್ಲ. ಆ ಥರ ಯಾವುದೋ ಒಂದು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ರೈತರಿಗೆ ಎಲ್ಲಾನು ಒಂದೇ ಸರಿ ನೀವು ಬೇಕಾದ್ರೆ ನೋಡ್ಬೋದು, ಎಲ್ಲಾನು ಒಂದೇ ತರ ತೆಗ್ತದೆ. ಇವಾಗ ನಮ್ಗೆ ಬೇಕು ಅಂದ್ರೆ ಕೀಟನಾಶಕಗಳು ಒಂದೈತೆ, ಮತ್ತೆ ನಿಮಗೆ ಡ್ರಿಪ್ಪಲ್ಲಿ ಬಿಡುವಂತ ಗೊಬ್ಬರಗಳಿದಾವೆ, ಮತ್ತೆ ಸಾಲಕ್ಕೆ ಬೇಕು ಅಂದ್ರೆ ಮಣ್ಣಿಗೆ ಹಾಕುವಂತ ಗೊಬ್ಬರಗಳು ಸಿಗ್ತವೆ, ಮಲ್ಚಿಂಗ್ ಪೇಪರ್ ಸಿಗ್ತವೆ. ನೋಡಿ, ನಿಮ್ಗೆ ಸ್ಪ್ರೇಯರ್ ಸಮೇತನೂ ನೋಡ್ಬೋದು, ಇಲ್ಲಿ ಸ್ಪ್ರೇಯರ್ ಸಮೇತನೂ ನಿಮ್ಗೆ ಸಿಗ್ತದೆ. ಇನ್ನೊಂದು ನಮ್ಮ ಹತ್ರ ಇನ್ನೊಂದು ಉತ್ತಮವಾದ ಒಂದು ಸೌಲಭ್ಯ ಯಾವುದು ಅಂದ್ರೆ, ಪ್ರತಿಯೊಬ್ಬರಿಗೂ ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡ್ಕೊಡ್ತೀವಿ. ಫ್ರೀಯಾಗಿ ಮಣ್ಣು ಪರೀಕ್ಷೆ? ಹೌದೌದು ಸರ್, ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡ್ಕೊಡ್ತೀವಿ. ಇದರಿಂದ ರೈತರಿಗೆ ಉಪಯೋಗ ಏನು ಅಂದ್ರೆ, ಅವರು ಬೆಳೆಯಲ್ಲಿ ಏನು ಅಂದ್ರೆ ಇವಾಗ ಸಾವಯವ ಅಂಶ ಅವ್ರಿಗೆ ಗೊತ್ತಿರಲ್ಲ. ಪ್ರತಿಯೊಂದು ಸರಿ ತಿಪ್ಪೆ ಗೊಬ್ಬರಗಳಾಗ್ತಾರೆ, ಅದು ಕೊಳ್ತಿದ್ಯಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದನ್ನ ಮಣ್ಣು ಪರೀಕ್ಷೆ ಮಾಡ್ಕೊಳ್ಳೋ ಮುಖಾಂತರ ಅವರು ಭೂಮಿಯಲ್ಲಿ ಯಾವ ಲೆವೆಲ್ ಅಂದ್ರೆ ಯಾವ ಮಟ್ಟದಲ್ಲಿ ಅವ್ರ ಸಾವಯವ ಇದೆ, ಮತ್ತೆ ಸಲ್ಫರ್, ಬೋರಾನ್, ಜಿಂಕ್ ಅಂತಾರೆ, ಇದೊಂದು ಮೈಕ್ರೋನ್ಯೂಟ್ರೆಂಟ್ ಇದೆ. ಇದು ನಾವೆಲ್ಲ ಟೆಸ್ಟ್ ಮಾಡ್ಕೊಡ್ತೀವಿ. ಇದೊಂದು ಇದೆ. ಇನ್ನೊಂದು ಬಂದ್ಬಿಟ್ಟು ನಾವು ಫೀಲ್ಡ್ ವಿಸಿಟ್ ಅಂತೀವಿ, ತೋಟದ ವೀಕ್ಷಣೆ ಹೋಗ್ತೀವಿ. ಅಲ್ಲಿ ಏನ್ ಮಾಡ್ಬಿಟ್ಟು ಅಂದ್ರೆ ಅವ್ರಿಗೆ ಯಾವ ರೋಗ ಇದೆ, ಯಾವ ಕೀಟ ಬಾಧೆ ಇದೆ ಅನ್ನೋದೆಲ್ಲ ನಾವು ಅಲ್ಲೇ ಡೈರೆಕ್ಟ್ ಹೋಗಿ ಫಾರ್ಮರ್ಗೆ ರೆಕಮೆಂಡ್ ಮಾಡ್ತೀವಿ. ನೀವೇ ಅವ್ರ ತೋಟಕ್ಕೆ ಹೌದು ಸರ್, ಹೌದು. ಈ ತರದ ಒಂದು ಸೌಲಭ್ಯಗಳೆಲ್ಲ ಸಿಗ್ತದೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇವಾಗ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ, ಅದರಿಂದ ನಮ್ಮ ಗ್ರೋಮರ್ ಕಡೆಯಿಂದಾನೆ ಡ್ರೋನ್ ಸ್ಪ್ರೇಯಿಂಗ್ ಸಮೇತ ಮಾಡ್ತಾ ಇದೀವಿ. ಡ್ರೋನ್ ಸ್ಪ್ರೇ? ಹೌದು ಸರ್, ಖಂಡಿತ ಸರ್. ಎಕರೆಗೆ ಏನ್ ಅಪ್ಡೇಟ್ ಸರ್ ಇದು? ಹೌದು ಸರ್, ಹೌದು. ಇನ್ನ ಬೇಕಾದಷ್ಟು ಇನ್ನ ಹೊಸ ತಂತ್ರಜ್ಞಾನಗಳೆಲ್ಲ ನಾವು ಕೊಡ್ತಾ ಇದೀವಿ ಸರ್ ರೈತರಿಗೆ. ಪ್ರತಿಯೊಬ್ಬರಿಗೂ ಅಷ್ಟೇ ಒಳ್ಳೆ ಉತ್ತಮವಾದ ಗುಣಮಟ್ಟದ ಒಂದು ಬೆಳಿಬೇಕು. ನಮ್ಮ ಗ್ರೋಮರ್ ಕಡೆಯಿಂದ ಆದಷ್ಟು ನಾವು ಉಪಯೋಗ ಕೊಡ್ತಾನೆ ಇದೀವಿ ರೈತರಿಗೆ. ಪ್ರತಿಯೊಂದು ವರ್ಷನೂ ಬೆಳೆಸ್ಕೊಂಡು ಬರ್ತಾನೆ ಇದೀವಿ. ಮತ್ತೆ ಬಂದ್ಬಿಟ್ಟು ಫೈಲೋ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ. ಆ ಫೈಲೋ ಅನ್ನೋದು ಏನು ಅಂದ್ರೆ, ಅದೊಂದು ಜಪಾನ್ ಟೆಕ್ನಾಲಜಿ ಸರ್. ಯಾಕೆಂದ್ರೆ ಇವಾಗ ರೈತರಿಗೆ ಸ್ವಲ್ಪ ಜನ ಎಜುಕೇಟೆಡ್ಸ್ ಇರ್ತಾರೆ, ಇನ್ನು ಸ್ವಲ್ಪ ಅವ್ರಿಗೆ ಏನು ವಿದ್ಯಾಭ್ಯಾಸ ಇರೋದಿಲ್ಲ. ಅದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ, ನೀರು ಯಾವ ಟೈಮ್ ಕೊಡಬೇಕು, ಅದು ವಾತಾವರಣ ಚೇಂಜ್ ಆದಾಗ ಯಾವ ರೋಗಗಳು ಬರ್ತದೆ, ಮತ್ತೆ ಇನ್ನೊಂದು ಯಾವ ನ್ಯೂಟ್ರಿಯೆಂಟ್ ಕಡಿಮೆ ಇದೆ, ಯಾವ ಕೀಟ ಬಾಧೆ ಇದೆ, ಯಾವ ರೋಗ ಬರೋದು ಅನ್ನೋದೆಲ್ಲ ನಿಮ್ ಫೈಲ್ ಅನ್ನೋದೊಂದು ಇದ್ರ ಮುಖಾಂತರ ನಾವು ಪ್ರತಿಯೊಬ್ಬರಿಗೂ ಇಂಟ್ರೊಡ್ಯೂಸ್ ಮಾಡಿದೀವಿ. ಆಲ್ರೆಡಿ ಒಕ್ಲೇರಿ ಭಾಗದಲ್ಲಿ ಸುಮಾರು 8 ಜನಕ್ಕೆ ಇದು ಡಿವೈಸ್ ನ ಇನ್ಸ್ಟಾಲ್ ಮಾಡಿಸಿದೀವಿ. ಸೋಲಾರ್ ಸುತ್ತಮುತ್ತದಲ್ಲಿ? ಹೌದು ಸರ್, ಇಲ್ಲಿ ನಮ್ಮ ಒಕ್ಲೇರಿ ಭಾಗದಲ್ಲಿ ಈ ಸುತ್ತಮುತ್ತದಲ್ಲೇ ಕೊಟ್ಟಿದೀವಿ. ನೀವು ನೋಡ್ಬೇಕಾದ್ರೆ ಇಲ್ಲೇ ನೋಡ್ಬೋದು, ಪ್ರತಿಯೊಬ್ಬರು ಕೆಮಿಕಲ್ ಅಂತ ಕೊಡ್ತಾರೆ, ಕಾಂಪ್ಲೆಕ್ಸ್ ಗಳಾಗ್ಬೋದು. ನಮ್ದ್ರಲ್ಲಿ ನೋಡಿ, ಇವಾಗ ಇದು ಸಾವಯವ ರೂಪದಲ್ಲಿ ಬರ್ತದೆ. ನಿಮ್ಗೆ ಪೊಟ್ಯಾಶ್ ಮತ್ತೆ ಕ್ಯಾಲ್ಸಿಯಂ CMS ಅಂತ ಅದ್ರ ಜೊತೆಲಿ ಬರ್ತದೆ. ಇದು ಬಂದ್ಬಿಟ್ಟು ಮೆಗಾ ಪವರ್ ಅಂತ ಬರ್ತದೆ ನಿಮಗೆ. ಇವಾಗ DAP ಅಂತ ಯೂಸ್ ಮಾಡ್ತಾರಲ್ಲ, ಆ ತರದ್ನೆಲ್ಲ ನೀವು ತಿನ್ನೋಂತ ಬ್ಯಾಕ್ಟೀರಿಯಲ್ ಇದರಲ್ಲಿ ಇರ್ತದೆ. ಇದು ನೋಡಿ F20 ಅಂತ ಹೇಳ್ಬಿಟ್ಟು ಸ್ಪೆಷಲ್ ಗ್ರೇಡ್. ಇದು ಇದರಲ್ಲಿ ನಿಮ್ಗೆ 20 ನ್ಯೂಟ್ರಿಯೆಂಟ್ಸ್, ಗಿಡಕ್ಕೆ ಬೇಕಾಗಿರೋ 20 ನ್ಯೂಟ್ರಿಯೆಂಟ್ಸ್ ಇದರಲ್ಲೇ ಇರ್ತದೆ. ಇದು ಬಂದ್ಬಿಟ್ಟು ತಿಪ್ಪೆ ಗೊಬ್ಬರ ಬದಲಿಗೆ ಹಾಕುವಂತದ್ದು. ಇದೇನು ಅಂದ್ರೆ 100% ನಿಮ್ಗೆ ಕೊಳ್ತಿರ್ತದೆ ಗೊಬ್ಬರ. ಪ್ರತಿಯೊಂದು ರೈತರಿಗೂ ಅಷ್ಟೇ, ಕೊಳ್ತಿರೋ ಗೊಬ್ಬರ ಹಾಕಿದಾಗ ಮಾತ್ರ ಉತ್ತಮವಾದ ಇಳುವರಿ ಪಡೆಯಲು ಸಾಧ್ಯ. ಅದರಿಂದ ನಾವು ಇದಕ್ಕೆ ಅಕ್ಷಯ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ ರೈತರಿಗೆ. ಸರ್, ಫೈನಲ್ ಆಗಿ ಸರ್, ತುಂಬಾನೇ ಥ್ಯಾಂಕ್ಸ್ ಸರ್. ಒಳ್ಳೆ ನಮ್ಗೆ ಮಾಹಿತಿನ ತಿಳಿಸ್ಕೊಟ್ರಿ. ಯಾಕಂದ್ರೆ ನಮ್ಮ ರೈತರಿಗೆ ತುಂಬಾ ಗೊಂದಲ ಇರುತ್ತೆ, ಹಿಂಗೆ ಕ್ಲಿಯರ್ ಮಾಡ್ಕೊಳ್ಳೋದು ನನಗೆ. ಸೊ ಬಹಳ ಉತ್ತಮವಾಗಿ ಸ್ಪಂದಿಸಿ ನಮಗೆ ನೀವು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ತುಂಬಾ. ಇನ್ನೊಂದೇನು ಗೊತ್ತಾ, ನಾವು ರೈತರಿಗೆ ನೇರವಾಗಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಇದು ನಾವು ಒಂದು ತಿಂಗಳಲ್ಲಿ ಒಂದು 2-3-4 ಟೈಮ್ಸ್ ಅಲ್ಲಿ ಒಂದೊಂದು ವಿಲೇಜ್ ನ ಅಂದ್ರೆ ನಮ್ಗೆ ಹೇಳ್ಬೇಕು ಅಂದ್ರೆ, ಇವಾಗ ನಮ್ಗೆ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಸೀಸನ್ ಅಂತ ಬರ್ತದೆ. ಆ ಟೈಮಲ್ಲಿ ರೈತರಿಗೆ ಉತ್ತಮವಾಗಿ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ವಿಲೇಜ್ ಮೀಟಿಂಗ್ ಸಮೇತ ಮಾಡ್ತಾ ಇದೀವಿ. ಅದು ಪ್ರೊಜೆಕ್ಟರ್ ಅಲ್ಲಿ ಫಿಲಮ್ ಆಗ್ಬಿಟ್ಟು ಯಾವ ರೋಗ ಬರ್ಬೋದು, ಅದನ್ನ ಯಾವ ತರ ನಾವು ತಡೆಗಟ್ಕೋಬಹುದು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳು ಏನು ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ನಾವು ಇವಾಗ ಮೈಗ್ರೋಮರ್ ಒಂದು ಆಪ್ ಅಲ್ಲಿ ಇದ್ ಮಾಡ್ತೀವಿ ಸರ್. ಪ್ರತಿಯೊಂದು ನೀವು ಆಪ್ ಅಲ್ಲೇ ಬೈ ಮಾಡ್ಬೋದು. ಇನ್ನೊಂದು ವಿಶೇಷ ಏನ್ ಗೊತ್ತಾ, ಇವ್ರದೇ ಆದಂತಹ ಮೈಗ್ರೋಮರ್ ಅನ್ನುವಂತಹ ಒಂದು ಆ್ಯಪ್ ಕೂಡ ಇದೆ. ಈ ಒಂದು ಅಪ್ಲಿಕೇಶನ್ನ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಇದರಿಂದ ಏನಪ್ಪ ಬೆನಿಫಿಟ್ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಮನೆಯಲ್ಲೇ ಕುತ್ಕೊಂಡು ನಿಮಗೆ ಯಾವ ಕೀಟನಾಶಕ ಬೇಕು, ಯಾವ ರಸಗೊಬ್ಬರ ಬೇಕು, ಯಾವ ರೀತಿ ಮೆಟಾ ಬೇಕು ಅನ್ನೋದನ್ನ ನೀವು ಅಲ್ಲೇ ತರಿಸ್ಕೋಬೋದು. ನಿಮ್ಮ ಮನೆಯ ಬಾಗಿಲಿಗೆ ಬಂದು ರೀಚ್ ಮಾಡಿಸ್ಕೊಡುತ್ತೆ ಈ ಮೈಗ್ರೋಮರ್ ಆ್ಯಪ್. ಫ್ರೀ ಡೌನ್ಲೋಡ್ ಇರುತ್ತೆ. ಇದು ಯಾವುದಕ್ಕೆ ಕಾಸ್ಟ್ ಕೂಡ ಇರಲ್ಲ, ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದು ಇರುತ್ತೆ. ಮತ್ತೊಂದು ವಿಶೇಷತೆ ನನಗೆ ತುಂಬಾ ಇಷ್ಟ ಆಯಿತು. ಯಾವುದಾದ್ರೂ ಸಮಸ್ಯೆ ನಿಮ್ಮ ಬೆಳೆಗೆ ಕಾಣಿಸ್ತಾ ಇದೆ ಅಂದರೆ ನೀವು ಅದನ್ನು ಫೋಟೋ ತೆಗೆದುಬಿಟ್ಟು ಈ ಒಂದು ಆ್ಯಪಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು. ಅದಕ್ಕೆ ಯಾವ ರೀತಿ ಔಷಧಿ ಸಿಂಪಡಣೆ ಮಾಡಬೇಕು, ಯಾವ ಔಷಧಿಯನ್ನು ಹಾಕಬೇಕು ಅನ್ನೋದನ್ನು ಕೂಡ ಈ ಆ್ಯಪ್ ಮೂಲಕ ನಿಮಗೆ ಅವರು ಗೈಡನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಇರುವಂತಹ ಈ ಒಂದು ಆ್ಯಪನ್ನು ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ನಮ್ಮ ಮೆಟಾವನ್ನು ಪರಿಚಯ ಮಾಡಿಕೊಡುವಂತಹ ಒಂದು ವಿಡಿಯೋ. ಮತ್ತೆ ಇದೇ ರೀತಿಯ ವಿಶೇಷವಾದ ಮಾಹಿತಿಯನ್ನು ಹೊತ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.